ಲ್ಯಾಂಡ್ ಅಕ್ವಿಸೇಷನ್ ಆಗ್ತಿದೆ ಅಂತ ನೀವ್ ಹೇಳ್ತಿದ್ದೀರಾ. ಬೇರೆ ರಾಜ್ಯದಲ್ಲೂ ಲ್ಯಾಂಡ್ ಅಕ್ವಿಸೇಷನ್ ಆಗ್ತಾ ಇದೆ, ನಮ್ಮ ರಾಜ್ಯದಲ್ಲೂ ಆಗ್ತಿದೆ. ಅಲ್ಲಿರೋದು ಬೇರೆ ಸರ್ಕಾರ, ಇಲ್ಲಿರೋದು ಬೇರೆ ಸರ್ಕಾರ. ಇವರು ಎರಡರ ಮಧ್ಯದಲ್ಲಿ ಬಡವರಿಗೆ ಮಾತ್ರ ತೊಂದರೆ ಆಗ್ತಿದೆ. ಅದ್ರ ಬಗ್ಗೆ ನೀವೆಲ್ಲ ಯಾರು ಚರ್ಚೆ ಮಾಡ್ತಾ ಇಲ್ಲ. ಬರೀ ನಿಮ್ ಪ್ರಕಾರ ಅವ್ರು ನಿಮ್ಗೆ ಟೀಕೆ ಮಾಡೋದು, ನೀವು ಅವ್ರಿಗೆ ಟೀಕೆ ಮಾಡ್ತಿದ್ದೀರಾ. ನೀವು ಏನಿರೋದು ತೊಂದರೆ ಆಗಿರೋದು ಅದ್ರ ಬಗ್ಗೆ ಮಾತಾಡ್ಬೇಕು. ಮತ್ತೆ ನೀವು ಬೇರೆ ಬೇರೆ ವಿಷಯ ಎತ್ಬಿಟ್ಟು ಮಾತಾಡೋದು ಇದ್ದಿಲ್ಲ. ಆಯ್ತು, ಈಗ ಪರಿಹಾರದ ಬಗ್ಗೆ ಕರೆಕ್ಟ್ ಇವ್ರು ಹೇಳ್ದಾಗೆ ಕೇವಲ ನಾವಿಲ್ಲಿ ಕರೆದಿರೋದು ಡಿಬೇಟು ಹಿಂಗಾಯ್ತು, ಅವ್ರ ಮೇಲೆ ಇವ್ರ ಮೇಲೆ ಅವರು ಬ್ಲೇಮ್ ಅಲ್ಲ. ಇದಕ್ಕೆ ಪರಿಹಾರ ಏನ್ ಮಾಡ್ಕೊಡ್ಬೇಕು ಅಂತ ಹೇಳಿ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಶಹಬಾಜ್ ಅವ್ರು ಪರಿಹಾರ ಏನ್ ಮಾಡ್ಬೇಕು ಮೇಡಮ್? ಪರಿಹಾರ ಅಂತ ಹೇಳಿದ್ರೆ ಅಲ್ಲಿರುವಂತಹ ಮನೆಗಳು ಫಕೀರ್ ಲೇಔಟ್ ಅಲ್ಲಿ ಯಾರು ಕಳ್ಕೊಂಡಿದ್ದಾರೆ, ಫಸ್ಟ್ ಅಲ್ಲಿರುವಂತಹ ಹೆಣ್ಮಕ್ಳಿಗೆ ರಕ್ಷಣೆ ಕೊಟ್ಟಿ ಅವ್ರಿಗೆ 6 ಏನೋ ಇದ್ ಕೊಟ್ಟಿದಾರಂತೆ, ಶಾದಿ ಮೇಲ್ಗಳು, ಮದ್ವೆ ಚೌಟ್ರಿಗಳು 6 ಕೊಟ್ಟಿದಾರಂತೆ. ಅದು ಎಲ್ಲೆಲ್ಲ ಐತೆ ಯಾರಿಗೂ ಗೊತ್ತಿಲ್ಲ. ಸಚಿವರು ಹೇಳ್ತಾರೆ ಅವ್ರು ಅಲ್ಲಿ ಹೋಗ್ಬಿಟ್ರೆ ಅವ್ರ ಜಾಗನ ಬೇರೆಯವ್ರು ಹಿಡಿದು ಬಿಡ್ತಾರೆ ಅಂತ ಹೇಳ್ತಾರೆ. ನಾನ್ ಹೇಳೋದು ಅಲ್ಲಿರುವಂತ ಯಾರೇ ಇರ್ಲಿ ಮೇಡಮ್, ಅವ್ರಿಗೆ ಪರಿಹಾರ ಕೊಟ್ಟಿ 5 ಲಕ್ಷ ರೂಪಾಯಿ ಕೊಟ್ಟಿ ಮನೆ ಕಟ್ಕೊಟ್ಟಿ ಇದು ಮಾಡಿಲ್ಲ ಅಂತ ಹೇಳಿದ್ರೆ ಇದು ಸರ್ಕಾರದ ಬುಲ್ಡೇಸರ್ ಸರ್ಕಾರದ, ಕಾಂಗ್ರೆಸ್ ಬುಲ್ಡೇಸರ್ ಸರ್ಕಾರದ ಇದು 4 ಗಂಟೆ ರಾತ್ರಿಗೆ ನುಗ್ಗಿರುವಂತ ಹೇಳಿತನ ಅಂತ ಹೇಳ್ಬೋದು ಮೇಡಮ್. ಅದ್ ಬಿಟ್ರೆ ಏನು ಮಾಡಕ್ಕಾಗಲ್ಲ ನಾವು. ನೋಡಿ, 18 ಬಾರಿ ನೋಟಿಸ್ ಕೊಟ್ಟಿರೋದು ನಮ್ಮ ಮಿತ್ರರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಒಂದ್ ನಿಮಿಷ ಭ್ರಷ್ಟರು ಅಂತ ನೀವೇ ಹೇಳಿದ್ದೀರಾ. ನಿಮ್ಮ ಅಧಿಕಾರಿಗಳು ಅವ್ರು ಯಾರೋ ಭ್ರಷ್ಟರಿದ್ದಾರೆ. ನಿಮ್ ಕಾಂಗ್ರೆಸ್ ಇವರೇ ಕೊಟ್ಟಿರೋದು. ಉತ್ತರ ಕೇಳಬೇಕು. 18 ಬಾರಿ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಸಿಎಂ ಹೇಳಿದ್ದಾರೆ ಯಾರು ಅರ್ಹರಿದ್ದೀರೋ ಅವ್ರಿಗೆ ನಾವು ಬದಲಿ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಒಂದ್ ನಿಮಿಷ ಬಂದಿರೋ ನೋಟಿಸ್ ಓದಕ್ ಬರಲ್ಲ. ಅಂತ ಬಡವ್ರಿಗೆ ಹೋಗ್ಬಿಟ್ಟು ಭಿಕ್ಷೆಗಳವ್ರಿಗೆ ಹೋಗ್ಬಿಟ್ಟು 18 ಸತಿ ನಿಮ್ಗೆ ನೋಟಿಸ್ ಕೊಟ್ಟಿದ್ದೀವಿ ಅಂದ್ರೆ ಯಾರಾದ್ರೂ ನಂಬ್ತಾರ? ಇವ್ರಿಗೆ ಎಲ್ಲ ಇದ್ದಾರೆ. ಇಲ್ಲಿ ನಮ್ಮ ಸ್ನೇಹಿತರು ತಗೊಂಡ್ಬಂದಿದ್ದಾರೆ. ದಾಖಲೆ ಇದೆ, ನಿಮ್ಮ ಹತ್ರ ಏನ್ ದಾಖಲೆ ಇದೆ? ಇಲ್ಲಿ ನೋಡ್ರಿ, ಇಲ್ಲಿ ಎಲ್ಲ ದಾಖಲೆ ಇದೆ. ಬಂದ್ಬಿಟ್ಟು ಏನ್ ಬೇಕಾದ್ರೂ ಹೇಳ್ಬೋದು. ನೀವು ಸುಮ್ನೆ ಇರ್ರಿ. ಕೇಳಿಸ್ಕೊಳ್ಳಿ, ಅವ್ರು ಉತ್ತರ ಕೊಡುವ ಕೇಳಿಸ್ಕೊಳ್ಳಿ. ಸರ್ ಸಾಕು, ಉತ್ತರ ಕೊಡ್ಲಿ. 18 ಬಾರಿ ನೋಟಿಸ್ ಅಂದ್ರೆ ಅಲ್ಲಿರೋ ಜನಕ್ಕೆ ಹೇಳ್ಬಿಟ್ಟು ಬಂದಿದ್ದಾರೆ ಅಧಿಕಾರಿಗಳು. ನೋಡಿ, ನೀವಿರುವುದು ಒಂದು ಗಾರ್ಬೇಜ್ ಡಂಪಿಂಗ್ ಯಾರ್ಡ್ ಅಲ್ಲಿ. ನೀವ್ ಇಲ್ಲಿದ್ರೆ ನಿಮ್ಗೆ ಒಂದು ಅಪಾಯ, ದಯವಿಟ್ಟು ನೀವು ಖಾಲಿ ಮಾಡಿ, ನಿಮ್ಗೆ ಬದಲಿ ವ್ಯವಸ್ಥೆ ಅರ್ಹರಿಗೆ ಮಾಡ್ಕೊಡ್ತೀವಿ ಅಂತ ಅಧಿಕಾರಿಗಳು 18 ಬಾರಿ ಹೇಳಿದ್ದಾರೆ. ಇಲ್ಲಿ SDP ಅವರು, ಇನ್ನೊಬ್ರು ಮುಖಂಡರು ಇಲ್ಲಿ ರಾಜಕೀಯ ಮಾತಾಡ್ಕೊಂಡು ಅವ್ರನ್ನ 18 ಬಾರಿ ಹೇಳೋದೇ ಬೇಡ. ಮಿಸ್ಗೈಡ್ ಮಾಡಬೇಡಿ, ಜನರನ್ನ ಮಿಸ್ಗೈಡ್ ಮಾಡಬೇಡಿ. ರಾಜಕೀಯ ತೆವಳಿಗೋಸ್ಕರ ನೀವು ಮಂಗಳೂರಲ್ಲಿ ಬಿಜೆಪಿ ಜೊತೆ ಮಂಗಳೂರಿನಲ್ಲಿ ಉಳ್ಳಾಳ ಪಂಚಾಯತಿನಲ್ಲಿ ಬಿಜೆಪಿ ಜೊತೆ ಒಬ್ಬರು ನೀವು ಅಧಿಕಾರ ಇದೆ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಯಾವ ಪಕ್ಷದವರು ಏನೇನೋ ಮಾತಾಡ್ಕೊಳ್ಳಿ, ಈ ಸರ್ಕಾರ ಮಾಡೋದನ್ನೇ ಮಾಡುತ್ತೆ. ದಯವಿಟ್ಟು ಪಾಕಿಸ್ತಾನ ಬಾಂಗ್ಲಾದಿಂದ ಬಂದಿರೋರಿಗೆ ಬಿಟ್ಬಿಟ್ಟು ಸ್ಥಳೀಯರಿಗೆ, ಎಲ್ಲ ಮುಸ್ಲಿಮ್ಸ್ಗಾಗಲಿ ಹಿಂದೂಗಳಿಗಾಗಲಿ ಸ್ಥಳೀಯವಾಗಿ ಅವ್ರಿಗೆ ಏನೇನು ಅನುಕೂಲ ಬೇಕೋ ಅದನ್ನ ಮಾಡಿಕೊಡಿ, ಸಾಕು. ಅದು ಒಂದೇ ನಾನು ಪ್ರಶ್ನೆ ಅಂತಲ್ಲ, ಸಲಹೆ. ಸಿಂಪಲ್ ಕ್ವಶನ್. ಕೇರಳದಲ್ಲಿ ಆನೆ ತುಳಿತ ಆದಾಗ ಇಲ್ಲಿಂದ ಈ ಸರ್ಕಾರದಿಂದ ದುಡ್ಡು ಅಲ್ಲಿಗೆ ಹೋಯ್ತು. ಇವಾಗ ಇಲ್ಲಿ ಡೆಮಾಲಿಷನ್ ಆಗಿರೋದಕ್ಕೆ ಅವ್ರು ದುಡ್ಡು ಕೊಡ್ಲಿ. ಅವ್ರು ಎಷ್ಟು ಕೊಡ್ತಾರೆ? ಕೊಡ್ತಾರಾ? ಫಸ್ಟ್ ಟ್ಯೂನ್ DK ಶಿವಕುಮಾರ್ ಏನಿತ್ತು ಅಂತ ಹೇಳಿದ್ರೆ ಅಕ್ರಮ, ನಾವು ಯಾರನ್ನ ಬಿಡಲ್ಲ, ಡೆಮಾಲಿಷ್ ಮಾಡಿದ್ ಕರೆಕ್ಟ್ ಅಂತಿತ್ತು. ಯಾವ KC ವೇಣುಗೋಪಾಲ್ ಟ್ವೀಟ್ ಮಾಡಿದ್ರು ಟ್ಯೂನ್ ಚೇಂಜ್, ಫುಲ್ ಟ್ಯೂನ್ ಚೇಂಜ್. ಏನಂತ? ಅರ್ಹರಿಗೆ ವಸತಿನಲ್ಲಿ ವಸತಿ ಕೊಡ್ತೀನಿ, ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕೊಡ್ತೀನಿ ಅಂತ ಹೇಳ್ಕೊಂಡು ಫುಲ್ ಟ್ಯೂನ್ ಚೇಂಜ್. ಸೊ ಬೇಸಿಕಲಿ ಈ ಕಾಂಗ್ರೆಸ್ ಸರ್ಕಾರ 2.5 ವರ್ಷದಿಂದ KC ವೇಣುಗೋಪಾಲ್ GPA ಕೊಟ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ನಡೀತಾ ಇದೆ ಅಷ್ಟೇ. ಇವರು ಬಾಯಲ್ಲಿ ಸರ್ವ ಜನಾಂಗದ ಏನದು ಶಾಂತಿಯ ತೋಟ ಅಂತ ಹೇಳ್ಕೊಂಡು ಆಡಳಿತ ಮಾಡ್ತಿರೋದು ಏಕ ಜನಾಂಗದ ಓಲೈಕೆಯ ತೋಟ.
ಇವತ್ತು ಓಲೈಕೆ ಎಲ್ಲಿಗೆ ಬಂದು ನಿಂತಿದೆ ಅಂತ ಹೇಳಿದ್ರೆ ಅವರೇ ಸಾಕಿರೋ ಗಿಣಿ ಅವ್ರನ್ನೇ ಹದ್ದಾಗಿ ಕುಕ್ಕಿ 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 ತಿಂತಾ ಇದೆ. ಅಜರ್ ಸರ್, ಸಿಪಿಐ ಪಕ್ಷ ಅಥವಾ ಕೇರಳದಿಂದ ಬಂದ ಇತರೆ ಪಕ್ಷದ ನಾಯಕರು ಮಾಡ್ತಿರೋದು ಕೂಡ ಕೇವಲ ರಾಜಕೀಯ ಮಾತ್ರ. ನಿಜವಾಗ್ಲೂ ಮಮಕಾರ ಅವರಿಗಿದ್ದಿದ್ರೆ ಡೆಮಾಲಿಷನ್ ಆದವ್ರಿಗೆ ಒಂದಷ್ಟು ಪರಿಹಾರದ ದುಡ್ಡು ಕೊಡಬೇಕಾಗಿತ್ತು, ಇಲ್ಲಾಂದ್ರೆ ಬನ್ನಿ ಕೇರಳಕ್ಕೆ ನಾವು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಹೇಳಲಿಲ್ಲ ಅವರು ಇದನ್ನ. ಅದೇ ಮೇಡಮ್, ಅವ್ರು ಹೇಳಿಲ್ಲ. ಅವ್ರ ರಾಜಕೀಯ ಅವರು ಬೇಳೆ ಬೆಳೆಸ್ಕೊತಾ ಇದಾರೆ. ಇವ್ರೇನ್ ಮಾಡ್ತಾ ಇದಾರೆ? ಇವ್ರಿಗೆ ಬುದ್ಧಿ ಇರ್ಬೇಕಲ್ಲ ಸರ್ಕಾರಕ್ಕೆ. ಅಲ್ಲಿ ಇರೋರ್ ಜನಕ್ಕೆ ನಾವು 18 ಸತಿ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ 19 ಸತಿ ಹೇಳ್ದಂಗೆ ಬೆಳಗ್ಗೆ 4 ಗಂಟೆಗೆ ಬಂದ್ಬಿಟ್ಟು ಡಮಾಲಿಶ್ ಮಾಡ್ಬಿಟ್ಟು ಅಲ್ಲಿ 4 ಮಕ್ಕಳು ಅವ್ರ ತಂದೆ ತಾಯಿ ಇಬ್ರು ಕೋಲಾರ ಹೋಗಿದ್ರಂತೆ. ಅವ್ರು ಮಲಗಿದ್ರು. ಅವ್ರು ಏನಾದ್ರು ಆಗ್ತಾ ಇದ್ರೆ ಇವ್ರು ಅವ್ರಿಗೆ ನೋಡ್ತಾ ಇದ್ರ? ಅವ್ರ ಮನೆಯವ್ರದ್ದು ಏನ್ ಇದಾಗ್ತಾ ಇತ್ತು ಮೇಡಮ್? ಸರಿ, ಮುಸಲ್ಮಾನರು ಸಹೋದರರು ಎಲ್ಲರೂ ಏನಿದಿರಿ, ನಾವು ನೋಡ್ಬೋದು ಕಾಂಗ್ರೆಸ್ ಅವರು ನಿಮ್ನ ದೇಶ ವಿಭಜನೆ ಆಗೋಕಿನ ಮುಂಚೆಯಿಂದನೂ ಕೂಡ ಕಾಂಗ್ರೆಸ್ ಅವರು ನಿಮ್ನ ಮುಸಲ್ಮಾನ್ಗಳನ್ನ ಇದನ್ ಮಾಡ್ಕೊಂಡು ಬರ್ತಿದ್ದಾರೆ, ಓಲೈಕೆ ಮಾಡ್ಕೊಂಡು. ಅದಕ್ಕೆ ಕಾರಣ ಏನಪ್ಪಾ ಅಂತಂತಂದ್ರೆ, ನೀವು ಮುಸಲ್ಮಾನ್ ಸಹೋದರರು ಬೇರೆ ಯಾವ್ದು ಪಾರ್ಟಿಗೂ ವೋಟ್ ಹಾಕಲ್ಲ. ಏನಕ್ಕಪ್ಪ ಅಂತಂತಂದ್ರೆ ಆ ಸಮಯದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಮಹಾತ್ಮ ಗಾಂಧೀಜಿ ಅದು ಬೇಡಾದ ವಿಚಾರ. ಇಲ್ಲಿವರೆಗೂ ನೀವು ನಿಮ್ಮಷ್ಟಕ್ಕೆ ಯಾವತ್ತಾರು ಎಲ್ಲ ಮುಸಲ್ಮಾನ್ ಸಹೋದರರು ಪ್ರಶ್ನೆ ಮಾಡಿದೀರಾ? ನಾವು ಕಾಂಗ್ರೆಸ್ಗೆ ಏನು ವೋಟ್ ಹಾಕ್ಬೇಕು, ನೀವು ಬೇರೆ ಪಾರ್ಟಿ ವೋಟ್ ಹಾಕಕ್ಕೆ ಬೇಡ ಅಂತನ್ನೋ ಒಂದೇ ಒಂದ್ ಕಾರಣಕ್ಕೆ ಅಪ್ಪ ಜಾನ್ ಬೋಲ್ತಾ ಆಮೇಲೆ ವೋಟ್ ದಾಲ್ನಾ ಇತ್ತು ಕಾಂಗ್ರೆಸ್ಗೂ ದಾಲ್ನಾ ಅಂತೇಳಿ ವೋಟ್ ಹಾಕೊಂಡ್ ಬಂತಿರೋದು ಮೊದ್ಲೇ. ನಂಗೆ ತುಂಬಾ ಖುಷಿ ವಿಚಾರ ಏನಂತಂದ್ರೆ ಡಿಬೇಟ್ ಅಲ್ಲಿ ಕೂತ್ಕೊಂಡಿರೋ ಬೇರೆ ಬಂದಿರೋರು ನೀವು ಬೇರೆ ಪಾರ್ಟಿಯವರಾಗಿರ್ಬೋದು, ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದೀರಾ. ನಾನು ಯಾವ ಪಕ್ಷಕ್ಕೆ ಯಾರು ವೋಟ್ ಹಾಕ್ಬೇಕು ಅನ್ನೋದು ಯಾವುದೇ ಜಾತಿ ಯಾವುದೇ ಧರ್ಮವನ್ನ ಮುಂದಿಟ್ಕೊಂಡು ಮಾಡೋ ಕೆಲಸ ಅಲ್ಲ. ಯಾರಿಗೆ ವೋಟ್ ಹಾಕ್ಬೇಕು ಅವ್ರವ್ರ ನಿರ್ಧಾರ ಮಾಡ್ಕೊಳ್ಳಿ, ಅವ್ರ ಒಪಿನಿಯನ್ ಹೇಳಿದ್ರು. ಬಟ್ ಪರ್ಯಾಯವಾಗಿ ಮುಸಲ್ಮಾನ್ ಸಮುದಾಯ ಕೂಡ ಯೋಚನೆ ಮಾಡುವ ಅನಿವಾರ್ಯ ಪರಿಸ್ಥಿತಿ ಬಂದಿದೆಯಾ ಮೇಡಮ್? ಇವತ್ತು ನಮ್ಮ ರಾಜ್ಯದಲ್ಲ, ಇಡೀ ದೇಶದ ಮುಸಲ್ಮಾನರಿಗೆ ಬಹಳಷ್ಟು, ಯಾಕಂದ್ರೆ ನಾನು ಭಗವದ್ಗೀತಾ ಓದಿದ್ದೀನಿ, ರಾಮಾಯಣ ಓದಿದ್ದೀನಿ, ನಾನು ಎಲ್ರಿಗೂ ಬೆಲೆ ಕೊಡ್ತೀನಿ. ಯಾಕಂದ್ರೆ ಯದಾದಿ ಧರ್ಮಸ್ಯ ಯದದಿ ಭವತು ಭಾರತ, ಇದು ಅಖಂಡ ಭಾರತ ಕಟ್ಟಿರೋದು. ನಮ್ಮ ಮುಸಲ್ಮಾನರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಾವೇನಾದ್ರೂ ಈಗ ನಮ್ಮ ಯಂಗ್ಸ್ಟಾರ್ ಪಕ್ಷದಿಂದ ಹಲವಾರು 369 ಕ್ಯಾಂಡಿಡೇಟ್ಸ್ಗಳು ಯುವಕರೇ ನಿಂತಿರೋದು. ಅದರಲ್ಲಿ ಹಿಂದೂ, ದಲಿತ, ಮುಸ್ಲಿಂ ಎಲ್ಲರೂ ಇದ್ದಾರೆ, ಮಿಕ್ಸ್ ಇದ್ದಾರೆ. ನಾವ್ ಯಾವಾಗ್ಲೂ ಕೂಡ ನಮ್ಮಲ್ಲಿರೋರು ನಾವು ಮಾತಾಡ್ಕೊಳ್ಳೋದು, ಮುಸಲ್ಮಾನರು ನಮ್ಮ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ಸಿಎಂ ಇಬ್ರಾಹಿಂ ಮಾತ್ರ ಬಸವಣ್ಣನ ತತ್ವ ಹೇಳ್ಬೇಕಾ, ಅಥವಾ ಸಿಎಂ ಶಾಬಾಸ್ ಖಾನ್ ಮಾತ್ರ ಭಗವದ್ಗೀತೆ ಓದ್ಬೇಕಾ? ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ, ನಮ್ಮ ಮಸೀದಿ, ಈಗ ಹೇಳಿದ್ರು ಅವರು, ಮಸೀದಿಗಳಲ್ಲಿ ನಾವು ಡಿಸೈಡ್ ಮಾಡಿ 20 ಮಸೀದಿಲಿ ಎಲೆಕ್ಷನ್ಗೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ವಿ ಅಂದ್ರೆ, ಯಾಕೆ ನಮ್ಮ ವೋಟಿಂಗು ಯಾಕೆ ಕೀಳು ಮಟ್ಟಕ್ಕೆ ಹೋಗಿದೆ? ಯಾಕಂದ್ರೆ ಅವ್ನು ಯುಪಿಯಿಂದಾನೋ ಬಂದಿರೋ, ಬಿಹಾರಿಂದ ಬಂದಿರೋ ಮೌಲಿ ಸಾಬನ್ನ ಕೇಳ್ಕೊಂಡು ನಾವು ವೋಟ್ ಹಾಕುವಂತ ಪರಿಸ್ಥಿತಿ. ಈ ಸಂವಿಧಾನನ ನಂಬಿ, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನನ ನಂಬಿ ವೋಟ್ ಹಾಕಬೇಕು ಹೊರತು ಆ ಪಕ್ಷ ಈ ಪಕ್ಷ. ನಿಮ್ಮಲ್ಲಿ ನಿಂತಿರುವಂತ ಯುವಕ ಯಾರಾದ್ರೂ, ಒಂದ್ ನಿಮಿಷ, ನಿಮ್ಮಲ್ಲಿ ನಿಂತಿರುವಂತ ಯುವಕನಿಗೆ ಪರಿಶೀಲನೆ ಮಾಡಬೇಕು, ಅವ್ನು ಹಿಂದೂನಾ ಮುಸ್ಲಿಂನಾ. ಇನ್ನೊಂದು ಏನ್ ಹೇಳ್ತಾರೆ ಗೊತ್ತಾ, ಇವರು ಬೇರೆ ಪಕ್ಷಗಳು ಬಂದ್ರೆ ಇವರು ವೋಟ್ ಹೊಡಿಯಕ್ ಬಂದಿರೋದು ಅಂತಾರೆ. ಇವರು ಕಾಂಗ್ರೆಸ್ ಅವರು ಇವರು ಅಪ್ಪನ ಮನೆಯಿಂದ ಏನಾದ್ರು ವೋಟ್ ತಂದಿದ್ರ? ಇವರು ಈ ವೋಟ್ ನಮ್ದು, ಇದು ನಮ್ಮ ಹಕ್ಕಿದು, ನಮ್ಮ ಕೈಲಿ ನಮ್ಮ ವಾರ್ಡ್ನ, ನಮ್ಮ ಕಾನ್ಸ್ಟಿಟ್ಯೂನ್ಸಿನ, ನಮ್ಮ ಈ ಡಿಸ್ಟ್ರಿಕ್ಟ್ ನ ಉಳ್ಸಕ್ಕಾಗುತ್ತೆ ಅಂದ್ರೆ ಅವ್ನು ಹಿಂದೂ ಆದ್ರೂ ಸರಿ, ದಲಿತ ಆದ್ರೂ ಸರಿ, ಅವ್ನು ಯಾರ ಅಭಿಮಾನಿ ಆದ್ರೂ ಸರಿ, ಅವ್ನಿಗೆ ವೋಟ್ ಹಾಕ್ಬೇಕು ಅಂತ ಬುದ್ಧಿ ಬೆಳೆಸಬೇಕಾಗಿದೆ ಮೇಡಮ್. ನಮ್ಮ ಹೆಸರು ಇಮ್ರಾನ್ ಅಂತ. ಇವಾಗ ನೀವು ಡೆಮಾಲಿಶ್ಗೆ ನೋಟಿಸ್ ಕೊಟ್ಟಿದ್ದೀರಾ, ಡೆಮಾಲಿಶ್ ಮಾಡಿದ್ದೀರಾ, ಫಕೀರ್ ಲೇಔಟ್ ಅವ್ರಿಗೆ ಫಕೀರ್ ಮಾಡಿ ತೆಗ್ದು ಬಿಚ್ಚಾಕಿದ್ದೀರಾ, 2000 ಜನಗೆ ಆಚೆ ಬಿಸಾಕಿದ್ದೀರಾ. ಇವಾಗ ಅವ್ರಿಗೆ ನೀವು ಮನೆ ಕೊಡೋ ತನಕ ಹೆಲ್ತ್, ಮೆಡಿಕಲ್, ಬ್ಲಾಂಕೆಟ್ಸ್ ಏನಾದ್ರೂ ಇಲ್ಲಿ ಈ ಚಳಿಗಾಲದಲ್ಲಿ ಏನೇನ್ ಅವಸ್ಥೆ ಮಾಡ್ಕೊಡ್ತಾ ಇದ್ದೀರಾ ನೀವು? ಅವ್ರಿಗೆ ಏನೇನ್ ನೀವು ಮಾಡ್ಕೊಡ್ತಾ ಇದ್ದೀರಾ? ಇವಾಗ ಅರ್ಜೆಂಟಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ 2-3 ಜನ ಸತ್ತಾಗ್ಬಿಟ್ರೆ, 10 ಜನ ಸತ್ತಾಗ್ಬಿಟ್ರೆ ನೀವ್ ಏನ್ ಮಾಡ್ತೀರಾ? ಏನ್ ಜವಾಬ್ದಾರಿ ಯಾರ್ದು ಅದು ಹೇಳಿ. ಹಿಂದೂ ಮುಸಲ್ಮಾನ್ ಬೇಡ, ನಮ್ ಕರ್ನಾಟಕ ನಮ್ದು ಅಂತ ನಾವ್ ಹೇಳ್ತೀವಿ ಅಲ್ವಾ? ನಮ್ ಕರ್ನಾಟಕ ಚಾಲದಲ್ಲಿ ನಾವ್ ನಿಮ್ಗೆ ಓಟ್ ಹಾಕಿದಾರ ಅವರೆಲ್ಲ, ಅವ್ರಿಗೆ ನೀವ್ ಏನ್ ಮಾಡ್ಕೊಡ್ತೀರಾ ಹೇಳಿ ಸರ್. ಅಲ್ಲಿ ರಿಹ್ಯಾಬಿಲೇಟ್ ಮಾಡಿರೋರ್ಗೆ ಊಟ,
ವಸತಿ, ಮಲ್ಕೊಳಕ್ ಜಾಗ ಎಲ್ಲ ಒಂದ್ ನಿಮಿಷ ಮಾಹಿತಿ ಕೊರತೆ ಇದೆ ಅನ್ಸುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಕೇರಳ ಚುನಾವಣೆ ಆಯ್ತು. ಈಗ ತಕ್ಷಣಕ್ಕೆ ಮಾನವೀಯತೆ, ಅಸಲಿ ಮಾನವೀಯತೆಯ ದೃಷ್ಟಿಯಿಂದ ಆಗ್ಬೇಕಾಗಿರೋದೇನು? ಗೋವರ್ಧನ್ ಅವರು 1 ನಿಮಿಷ, ಅದಾದ್ಮೇಲೆ ಶಹಬಾಜ್ ಅವರು ಅಥವಾ ಅಜರ್ ಸರ್ ಒಂದೊಂದೇ ನಿಮಿಷ. ಮೇಡಮ್ ಈಗ ಹೇಳಿದ್ರು 2015ರಲ್ಲೇ ಅದನ್ನ ಕಸ ನಿರ್ವಹಣೆಗೆ ಅಂತೇಳಿ ಕೊಟ್ವಿ ಅಂತೇಳಿ, ಮತ್ತೆ ಇವಾಗ 18 ಬಾರಿ ನೋಟಿಸ್ ಕೊಟ್ಟಿದೀವಿ ಅಂತ ಹೇಳಿದ್ರು, ಸರ್ಕಾರಿ ಜಾಗ ಉಳಿಸಿದೀವಿ ಅಂತ ಹೇಳಿದ್ರು. ಇಷ್ಟೆಲ್ಲ ಹೇಳಿದ್ರಲ್ಲ, ಇದಕ್ಕೆ ಬದ್ಧವಾಗಿರ್ಲಿ. ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಮಾಡಿರ್ತಕ್ಕಂಥ ಒಂದೇ ಒಂದು ಅಧಿಕಾರಿನ ಟ್ರಾನ್ಸ್ಫರ್ ಮಾಡಬಾರ್ದು. ನೀರು ನೆರಳಿಲ್ದ ಜಾಗಕ್ಕೆ ಅವನ್ನ ಟ್ರಾನ್ಸ್ಫರ್ ಮಾಡ್ತಾರೆ, ಅವನ್ನ ಸಸ್ಪೆಂಡ್ ಮಾಡ್ತಾರೆ. ಮತ್ತೆ ಇಷ್ಟೇ ಅಲ್ಲ, ಇನ್ನೂ 2-3 ದಿವಸಗಳಲ್ಲಿ ಇದೇನಾದ್ರು ಇಡೀ ದೇಶಾದ್ಯಂತ ಮುಸಲ್ಮಾನರು ಧ್ವನಿ ಎತ್ತಿದ್ರೆ ಕೃಷ್ಣ ಬೈರೇಗೌಡರ ರಾಜೀನಾಮೆ ತಗೋತಾರೆ. ಇದನ್ನ ಬರ್ದಿಟ್ಕೊಳ್ರಿ. ಈ ಕೆಲಸನ ಕಾಂಗ್ರೆಸ್ ಅವರು ಮಾಡೇ ಮಾಡ್ತಾರೆ. ಇವರು ಇವರು ಏನು ನಿಯಮಗಳನ್ನ ಪಾಲಿಸಿ ಇವತ್ತು ಹೊಡೆದಾಕಿದ್ದಾರೆ, ಅದಕ್ಕೆ ಬದ್ಧವಾಗಿರ್ಬೇಕು. ಇಲ್ವಾ ನಾವು ಮಾಡಿರೋ ತಪ್ಪು ಅಂತ ಹೇಳಿದ್ರೆ ಇವಾಗ ವೇದಿಕೆನಲ್ಲಿ ಹೇಳ್ಬೇಕು. 2 ಡಬಲ್ ಸ್ಟ್ಯಾಂಡ್ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಾವು ಸರ್ಕಾರಿ ಜಾಗ ಉಳಿಸಿದೀವಿ ಅಂತ ಒಂದ್ ಕಡೆ ಹೇಳ್ತಾರೆ, ಮತ್ತೊಂದ್ ಕಡೆ ಹೇಳ್ತಾರೆ ಇವ್ರ ಅಧಿಕಾರಿಗಳನ್ನೆಲ್ಲ ತಪ್ಪು ಮಾಡಿದ್ದಾರೆ ಅಂತ ಇವರೇ ಇದೇ ಆಗಬಾರ್ದು. ಪರಿಹಾರ ಏನಾಗ್ಬೇಕು ನೋಡಿ ಮೇಡಮ್, ಎಷ್ಟು ಮನೆಗಳು ಇವಾಗ ಧ್ವಂಸ ಮಾಡಿದ್ದಾರೆ ಇಲ್ಲಿಗಲ್ ಆಗಿ. ಇವ್ರು ಇಲ್ಲಿಗಲ್ ಆಗಿ ಮಾಡಿರೋದು. ಇವಾಗ ಅವ್ರು ಇಲ್ಲಿಗಲ್ ಆಗಿ ಇದ್ರು ಏನೋ ಅದು ಹಾಳೋಗ್ಲಿ. ಅವರಲ್ಲಿ 20-30 ವರ್ಷದಿಂದ ಹಿಂದೂ ಆಗ್ಲಿ, ಮುಸ್ಲಿಂ ಆಗ್ಲಿ, ಕ್ರಿಶ್ಚಿಯನ್ ಯಾವ ಜಾತಿ ಅದಾಗ್ಲಿ, ಅವ್ರ ಮನುಷ್ಯರು. ಅವ್ರಿಗೆ ಎಷ್ಟು ಜನದು ಮನೆ ಇವ್ರು ಧ್ವಂಸ ಮಾಡಿದರೆ ಅಷ್ಟು ಅವ್ರಿಗೆ ಮನೆಗಳನ್ನು ಕೊಟ್ಕೊಡ್ಬೇಕು. ಬರೀ ಹೇಳ್ಕೊಂಡ್ ತಿರ್ಗಿದ್ರೆ ನಾವು ನಂಬೋದಿಲ್ಲ. ಅವ್ರಿಗೆ ಇವ್ರ ಸೈಟ್ ಅಲರ್ಟ್ ಮಾಡೋ ತನಕ ನಮ್ ಹೋರಾಟ ಇರುತ್ತೆ, ನಾವು ಹೋರಾಟ ಮಾಡ್ತೇವೆ. ಜನ ಸುಭದ್ರವಾದ ಬಹುಮತ ಕೊಟ್ಟು ಸರ್ಕಾರ ರಚನೆ ಮಾಡಿರೋದು ಅಕ್ರಮಗಳು ನಡೆದೇ ಇರೋ ರೀತಿಯಲ್ಲಿ ಆಡಳಿತವನ್ನ ನಡೆಸಲಿ ಅಂತ ಹೇಳಿ. ನಿಜಕ್ಕೂ ಅಕ್ರಮ ನಡೆದಿದೆ ಅನ್ನೋ ಕಾರಣಕ್ಕೆ ಕ್ರಮ ಕೈಗೊಂಡಿದ್ರೆ ಆ ಕ್ರಮಕ್ಕೆ ಬದ್ಧವಾಗಿರೋ ಛಾತಿಯನ್ನ ಸರ್ಕಾರ ತೋರಿಸಬೇಕು. ಯಾವುದೋ ಪಕ್ಕದ ರಾಜ್ಯದ ಚುನಾವಣೆ ನಮ್ಮ ರಾಜ್ಯದಲ್ಲಿ ಪರಿಣಾಮ ಬೀರುತ್ತೆ ಅನ್ನೋ ಹಾಗಿದ್ರೆ ಇದು ನಮ್ಮ ಜನರ ದೌರ್ಭಾಗ್ಯ ಅಷ್ಟೇ ಆಗತ್ತೆ. ಜನರು ನಿಜವಾಗ್ಲೂ ಮಾನವೀಯತೆಯ ದೃಷ್ಟಿಯಿಂದ ಸಂಕಷ್ಟದಲ್ಲಿರುವ ಜನರಿಗೆ ಕಾನೂನುಬದ್ಧವಾಗಿ ಒಂದು ಪರಿಹಾರ ಕೊಡಿಸೋ ಪ್ರಯತ್ನ ಪಕ್ಷಾತೀತವಾಗಿ ಎಲ್ಲರ ಕಡೆಯಿಂದ ಆಗಲಿ ಅಂತ ಹೇಳಿ ನಾನು ಕೋರ್ಕೊಳ್ತಾ ಧನ್ಯವಾದ. ಎಲ್ಲರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.